ಫಲಿತಾಂಶಕ್ಕೆ ಇನ್ನೂ 23 ದಿನ ಬಾಕಿ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಗಳು. ಈ ಬಾರಿಯ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ನಂತರ ಪ್ರತಿದಿನ ಅಬ್ಬರದ ಪ್ರಚಾರ ನಡೆದಿತ್ತು. ಚುನಾವಣೆ ಸಪ್ಪೆ ಎಂದು ಅನಿಸಿತಾದರೂ ಉತ್ತರ ಕನ್ನಡದಲ್ಲಿ ಕಳೆದ 7 ಲೋಕಸಭಾ ಚುನಾವಣೆಗಿಂತ ಇದು ಉತ್ತಮವಾಗಿತ್ತು. ಹಿಂದಿನ 7 ಚುನಾವಣೆಗಳಲ್ಲೂ ಅನಂತಕುಮಾರ್ ಹೆಗಡೆ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಮಾಡಿದ ಸೀಮಿತ ಭಾಷಣಗಳಿಗೆ ಉತ್ತರಿಸುವುದರಲ್ಲೇ ಇನ್ನುಳಿದ ಪಕ್ಷಗಳ ಅಭ್ಯರ್ಥಿಗಳು ಹೈರಾಣಾಗಿರುತ್ತಿದ್ದರು. ಈ ಬಾರಿ ಸೌಮ್ಯವಾದಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಧಾನಿ ಮೋದಿಯವರ ಪ್ರಚಾರ ಸಭೆಯವರೆಗೂ ದೊಡ್ಡ ಧ್ವನಿಯಲ್ಲಿ ಮಾತನಾಡಿದ್ದನ್ನು ಕೇಳಿದವರಿರಲಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮತ್ತು ದೇಶಪಾಂಡೆಯವರ ಅಬ್ಬರ ಜೋರಿತ್ತಾದರೂ ಸತ್ಯಾಸತ್ಯತೆಯ ವಿಮರ್ಶೆಯಲ್ಲಿ ಅದು ಕರಗಿ ಹೋಯಿತು. ಅಂತೂ ಚುನಾವಣೆ ಮುಕ್ತಾಯವಾಗಿದೆ. ಈ ಬಾರಿ ಎಲ್ಲ ಕೋನದಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕುವುದಕ್ಕೆ ಬರೋಬ್ಬರಿ 27 ದಿನಗಳ ಕಾಲಾವಕಾಶವಿದೆ. ಹಾಗಾಗಿ ಕುತೂಹಲಿಗಳ ದಿನಕ್ಕೊಂದು ಹೊಸ ಸಮೀಕರಣದ ಲೆಕ್ಕಾಚಾರ ಹೊರಬೀಳುತ್ತಿದೆ. ಬಿಜೆಪಿಯ ಹಿಂದುತ್ವ, ಕೇಂದ್ರದ ಅಭಿವೃದ್ಧಿ ಗ್ಯಾರಂಟಿ, ಮೋದಿ ಸ್ವತಃ ಶಿರಸಿಗೆ ಬಂದಿದ್ದು ಇವು ಬಿಜೆಪಿಗೆ ಅನುಕೂಲವಾದರೆ, ರಾಜ್ಯ ಸರ್ಕಾರದ ಗ್ಯಾರಂಟಿ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಗ್ಯಾರಂಟಿ ಕಾರ್ಡ್ಗಳ ಹಂಚಿಕೆ, ಅಲ್ಪಸಂಖ್ಯಾತ ಮತದಾರರ ಧ್ರುವೀಕರಣ ಕಾಂಗ್ರೆಸ್ಗೆ ಅನುಕೂಲವಾಗಲಿದೆ. ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಹಾಗೂ ಸ್ಥಳೀಯ ಚುನಾವಣೆಗಳ ವ್ಯತ್ಯಾಸ ಜಿಲ್ಲೆಯ ಪ್ರಬುದ್ಧ ಮತದಾರರಿಗೆ ತಿಳಿದಿದೆ. ರಾಜಕೀಯ ಪಕ್ಷಗಳ ಮುಖಂಡರು ಏನೇ ಹೇಳಿಕೊಳ್ಳಲಿ, ಮತದಾರರ ಲೆಕ್ಕಾಚಾರ ಸರಿಯಾಗಿಯೇ ಇರುತ್ತದೆ. ಅದು ಅಂದಾಜಿಗೆ ನಿಲುಕೆರದ ಆಶ್ಚರ್ಯಕರ ಫಲಿತಾಂಶವನ್ನೂ ನೀಡಬಹುದು. ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ಮುಖಂಡರು ಬೂತ್ ಪ್ರಕಾರ ಮತಗಳಿಕೆಯ ಲೆಕ್ಕ ಹಾಕತೊಡಗಿದ್ದಾರೆ. ಸುಮಾರು 65,000ದಿಂದ 80,000ದ ಅಂತರದ ಸೋಲು ಗೆಲುವಿನ ಅಂದಾಜು ಎರಡೂ ಪಕ್ಷದವರಿಗೆ ಸಿಗಲಾರಂಭಿಸಿದೆ. ಅಂತಿಮವಾಗಿ ಮತದಾರ ಇವಿಎಂದಲ್ಲಿ ತುಂಬಿಟ್ಟ ಗುಟ್ಟು ಬಿಟ್ಟುಕೊಡುವುದು ಜೂನ್ 4ಕ್ಕೆ. ಅವರವರ ಅಂದಾಜು ಅವರವರು ಮಂಡಿಸುತ್ತಾರಲ್ಲದೆ ಈ ಬಾರಿ ಗೆಲುವಿನ ಅಂತರ ಕಡಿಮೆಯಾಗಲಿದೆ. ಯಾರೇ ಗೆದ್ದರೂ ಲಕ್ಷಕ್ಕಿಂತ ಕಡಿಮೆ ಅಂತರದ ಗೆಲುವು ಎನ್ನುವುದು ವಿಶ್ಲೇಷಕರ ಅಭಿಪ್ರಾಯ. ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮತದಾರರಿಗೆ ಅಭಿನಂದನೆ, ಮೆಚ್ಚುಗೆ ಸೂಚಿಸಿದ ಜನರು. 18ನೇ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಎಲ್ಲ ಮತದಾರರು ಬೃಹತ್ ದಾಖಲೆ ಬರೆದಿದ್ದಾರೆ. ಈ ಬಾರಿ 70.64% ಮತದಾನವಾಗಿದ್ದು, ಲೋಕಸಭೆ ಚುನಾವಣೆಯ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಮತದಾನವಾಗಿದೆ. ಮತದಾನ ಮಾಡಿ ಈ ದಾಖಲೆ ಬರೆದ ಎಲ್ಲ ಮತದಾರರಿಗೆ ಅಭಿನಂದನೆಗಳು ಎಂದು ಜಿಲ್ಲಾಧಿಕಾರಿಗಳ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದೆ. ಅಲ್ಲದೆ ಈವರೆಗಿನ ಎಲ್ಲ ಲೋಕಸಭಾ ಚುನಾವಣೆಗಳ ಮತದಾನದ ಶೇಕಡಾವಾರು ಅಂಕಿ ಅಂಶಗಳನ್ನು ನೀಡಿದ್ದು ಜನರ ಮೆಚ್ಚುಗೆ ಗಳಿಸಿದೆ.